ಹಲೋ ಎವ್ರಿ ಒನ್ ಸ್ನೇಹಿತರೆ, ಸಾಹೇಬ್ರು ಮೋಸ್ಟ್ಲಿ ಸಲಿಯೊಳಗೆ ಅದಿನನ್ನ ಒಂದು ಫೀಲಿಂಗ್ನೊಳಗೆ ಅದಾರ್ರಿ. ನಿದ್ದೆ ಹೊಡಿಕತ್ತಾರ ಅಣ್ಣಾರು. ಈ ಸಾಹೇಬ್ರು ನಿದ್ದೆ ಹೊಡ್ಯತ್ತಾರ. ಆ್ಯಕ್ಚುಲಿ ಇವತ್ತು ಸೋಮವಾರ ಪಿಲ್ಲು ಇವತ್ತು ಸಾಲಿಗೆ ಕಳಿಸಿದ್ದೀವಿ ರೀ. ಬಟ್ ಅವನಿಗೆ ಸ್ವಲ್ಪ ಮತ್ತೆ ಮೈ ಬೆಚ್ಚಗಾತನ ಟೀಚರು ಅವ್ರ ಪಪ್ಪಗೆ ಫೋನ್ ಮಾಡ್ಯಾರ. ಸೋಮವಾರ ಇವತ್ತು ಸ್ವಲ್ಪ ರಜೆ ಇತ್ತು. ಇವರು ಸ್ವಲ್ಪ ಹೊರಗಡೆನೇ ಇದ್ದರು, ಮನೆಗೆ ಇದ್ದಿಲ್ಲ. ಮತ್ತು ಪಿಲ್ಲುನ ಮನೆಗೆ ಕರ್ಕೊಂಡು ಬಂದಿರಿ. ಬಂದ್ಮ್ಯಾಗ ಒಂಚೂರು ಊಟ ಮಾಡಿಸಿ ಗುಳಿಗೆ ಹಾಕಿನಿ. ಮನೆ ಹಾಸ್ಪಿಟಲ್ಲ ತೋರ್ಸೊಂಬಂದಿದ್ದಿನ ಇದ್ದು ಇನ್ನೂ 2 ದಿನದ ಕೋರ್ಸ್ ಇತ್ತು. ಗುಳಿಗೆ ತೊಗೊಂಡು ನನ್ನ ಮಗ ಒಂದು ಚಹಾ ಕುಡ್ದು ಮಕ್ಕೊಂಡವ, ಇನ್ನೂ ಎದ್ದಿಲ್ಲ. ಅಪ್ಪ ಮಗ ಡರ್ 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 ನಿದ್ದೆ ಹೊಡ್ಯತ್ತಾರ. ಈಗ ಮೇಡಮ್ ಅವರು ಹೋಮ್ವರ್ಕ್ ಮಾಡ್ಕೊತ ಕೂತಾರ, ಇನ್ನೂ ಅವ್ರು ಹೇಳಲ್ಲಾಗ್ಯಾರ. ಈ ಸಾಹೇಬ್ರು ಮುಕ್ಕೊಂಡಾರ, ಈ ಅಣ್ಣವರು ಮುಕ್ಕೊಂಡಾರ. ಈಗ ನಾವು ಒಬ್ಬರೇ ಸದ್ಯ ಕುಂತೀವಿ, ವಿಚಾರ ಮಾಡ್ಕೋತ ಅಡುಗೆ ಮಾಡಿದೆ. ಇನ್ನೂ ಹೇಳಲ್ಲಾಗ್ಯಾರ. ಅಂದ್ರೆ ಇವ್ರು ರಾತ್ರಿ ಏನು ಮಾಡ್ತಾರ, ನಿದ್ದೆ ಇಲ್ಲ. ನಿದ್ದೆ ಅಂತೂ ಈಗ ಕಂಪ್ಲೀಟ್ ಆಗುತ್ತೆ. ಅವ್ರು ಆಲ್ಮೋಸ್ಟ್ ಅಲ್ಲಿ 7 ಗಂಟೆಗೆ ಸುಂದ ನಿದ್ದಿಗೆ ಹೋಗ್ಯಾರ. 10:15 ಆಗೈತಿ, ಇನ್ನೂ ಹೇಳಕ್ಕೆ ತಯಾರಿಲ್ಲ. ಎಬ್ಸಿ ನನಗೇ ಬೇಸರಾಗಿ ಹೋಯ್ತು. ಅವ್ರೇನು ಹೇಳಲ್ಲಾಗ್ಯಾರ. ಆ ಗ್ಯಾಪ್ ನೋಡಿ ನಾನು ಒಂಚೂರು ಬೋರ್ ಹಾಕತ್ತೈತಿ. ಅವರು ಮೇಡಮರಲ್ಲಿ ಅಭ್ಯಾಸ ಮಾಡತ್ತಾರ, ಡಿಸ್ಟರ್ಬ್ ಬ್ಯಾಡ ಅಂತೇಳಿ ನನ್ನ ಅಡುಗೆ ಮನೆದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಒಂಚೂರು ಹಪ್ಪಳ ಕುಡುಗಿ ಕರೆವಿದ್ದು ಮೇಡಮರಿಗೆ ಕೇಳಿದೆ. ಮಮ್ಮಿ ನಂದಿನ ಹೋಮ್ವರ್ಕ್ ಐತಂದ್ಲು. ಇವರು ಹೇಳಲ್ಲಾಗ್ಯಾರ. ಇಲ್ಲಿ ಬಂದು ಕೂತೀನಿ, ನಾನು ಮೊಬೈಲ್ದಾಗ ಬ್ಯುಸಿ ಆಗಿಬಿಟ್ಟಿನಿ. ನೋಡಿರಿ ಸದ್ಯಕ್ಕೆ ಹಿಂಗೈತಿ. ಇದ್ರೊಳಗನ ಬ್ಲಾಗ್ ಶುರು ಮಾಡಿದ್ರೆ ಆಯಿತು ಅಂತೇಳಿ ಶುರು ಮಾಡಕತ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿರಿ. ಗೊತ್ತಿಲ್ಲ ಎಲ್ಲಿವರೆಗೂ ಇದು ವಿಡಿಯೋ ತೊಗೊಂಡು ಹೋಗ್ತೀನಿ ಅಂತೇಳಿ. ಸೊ ಖಂಡಿತವಾಗಲೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಕಾಮೆಂಟ್ಸ್ ತಂತಾನೆ ಆಫ್ ಆಗಿರ್ತೈತಿ, ಗೊತ್ತಿಲ್ಲಪ್ಪ ಯಾಕೋ. ಸೊ ಬರೋದೇ ಇತ್ತೀಚೆಗೆ ಕಮೆಂಟ್ಸ್ ಕಡಿಮೆ ಆಗ್ಬಿಟ್ಟವು. ಅದ್ರಾಗ ತಂತಾನೆ ಮೇಲಿಂದನೇ ಆಫ್ ಆಗಿಬಿಟ್ಟಿರ್ತೈತಿ. ಮತ್ತು ಅದನ್ನು ಹೋಗಿ ಬಟನ್ ಆನ್ ಮಾಡಿಕೊಂಡು ಮತ್ತು ಇದು ಮಾಡಬೇಕು. ಪರವಾಗಿಲ್ಲ. ಸೊ ಅಡುಗೆ ಏನು ಮಾಡಿದೆ ಅಂತ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿರಿ, ಕೊನೆವರೆಗೂ ನೋಡಿರಿ. ಗೊತ್ತಿಲ್ಲ ಎಷ್ಟೆಷ್ಟು ಬರುತ್ತೋ, ಎಷ್ಟು ಇದ್ರೊಳಗೆ ಹಾಕ್ತೀನೋ, ಒಂದು ಶಾರ್ಟ್ ಬ್ಲಾಗ್ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿನಿ. ನೋಡೋಣ ಅಂತ. ಯಾಕಂದ್ರೆ ಆ ಚಾನಲ್ಗೂ ಕೂಡ ನಂದು ಡೈಲಿ ರೂಟೀನ್ ಬ್ಲಾಗ್ ಇರ್ತೈತಿ. ಬಟ್ ಹಂಗೂ ಹಿಂಗೂ ಮಾಡಿ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಅಬ್ಬಾ, ಫೈನಲಿ ಎದ್ರು ಸಾಹೇಬ್ರು. ಅಣ್ಣಾರೇನೋ ಓಡಾಡಕತ್ತಾರ್ರಿ. ಮೇಡಮರು ಹಪ್ಪಳ ಅಲ್ಲ, ಸಾರಿ, ಇವು ಹಪ್ಪಳನೇ ಅನ್ಬೇಕು. ಬಟ್ ಸಂಡೆ ಹಪ್ಪಳ ಇವು. ಪಾನಿಪುರಿ ಕರ್ತೀರಿ ನಾವ ಹಿಂಗ ಪಾನಿಪುರಿ, ಮೊಸರುಗಾಯಿ, ಇದು ಇತ್ತು ಫ್ರಿಜ್ನಾಗ ಪಾನಿ. ಪೃಷ್ಟಿ ಜಲ್ದಿ, ನಿನಗೆ ಏನೇ ಇಡ್ಬಾರ್ದು. ನಿನಗೆ ಮನ್ಯಾಗ ಮನೇನ ಗುಡಿಸಿ ಗುಂಡಾಂತರ ಮಾಡಂತ ನನ್ನ ಮಗಳಿಗೆ ಹಚ್ಬೇಕ್ರಿ. ಏನೂ ಒಂದು ಸಾಮಾನು ಇಡಂಗಿಲ್ಲ ಐಟಮ್ ಮನ್ಯಾಗ. ರೆಡಿ ಮೆನು ಇವತ್ತಿಂದು. ಏನಂತ ತೋರಿಸ್ಲಿ? ಈಗ ಮಗಳು ಕರ್ದ ಅಲ್ಲೈತಿ ನೋಡು, ಕಾಲಿಟ್ಟಿ ನೋಡು. ಸಾರು ಸ್ವಲ್ಪ ಬಾಯಿ ಕೆಟ್ಟದಂಗೆ ಆಗ್ಬಿಟ್ಟೈತೆ ಎಲ್ಲರಿಗಿನ. ಇವತ್ತು ಆ್ಯಕ್ಚುಲಿ ಬೇರೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಹುಳಿಯಾಗಿ ಟಮಾಟಿ ಸಾರು ಮಾಡೀನಿ, ಮಸಾಲೆ ಖಾರ ಹಾಕಿ. ಮೆಂತ್ಯ ಪಲ್ಯ ಮಾಡೀನಿ, ಚಪಾತಿ ಮತ್ತು ಅನ್ನ, ಮತ್ತು ಮ್ಯಾಗ ಈ ಥರದ್ದು ಸಣ್ಣ ಹಪ್ಪಳ, ಮೆಣಸಿನ್ಕಾಯಿ ನೋಡ್ರಿ. ಕಾಂಬಿನೇಷನ್ ಸೂಪರ್. ಮತ್ತ ಏಪ್ಪ ಇದ್ದೇಳ ಹೇಳು ಪಟ್ಟತ್ತೇಳು ಹೇಳು. ಊಟ ಮಾಡ್ಯಾಳ. ಪಪ್ಪ ಅಲ್ಲಿ ಕೂತಾರ ನೋಡು. ಎದ್ದೇಳ. ಕೈತಾರ್ರಿ ಅಣ್ಣ. ಓ ಅಣ್ಣಾರ ಹೇಳು ಪಟ್ಟಂತೇಳು. ಹುಳಿ ಸಾರು ಮಾಡೀನಿ ಬಾ. ಹೇಳು ಎದ್ದೇಳು. ನಮ್ಮಪ್ಪಲ್ಲ ಹೇಳಪ್ಪ. ನಮ್ಮಪ್ಪ ಹೇಳಪ್ಪ. ನೀವು ನಮ್ಮಪ್ಪಲ್ಲ ಎದ್ದಾಡ್ರಿ ಅಪ್ಪ. ಹಿಂಗೆ ಕರಿತೀವಿ ನಾವು ಮಕ್ಕಳು. ಹೆಣ್ಮಕ್ಳಿಗೆ ನಮ್ಮ ಅವ್ವ ಮಡ್ದವಂತಿ, ಗಂಡು ಹುಡುಗರಿಗೆ ನಮ್ಮ ಅಪ್ಪ ನಡ್ದಪ್ಪಂತಿ. ಅದು ಯಾಕೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ.
ಹೇಳು. ಲೈಟ್ ಆಫ್ ಮಾಡ್ತೀನಿ, ಪ್ಯಾನು ಬಂದ್ ಮಾಡ್ತೀನಿ. ಬರ್ತೇ ಇಲ್ಲ ಸೀದಾ ಹೇಳು. ಎದ್ದು ಬಿಡು, ಪಟ್ಟಾತ ಗಜ್ಜು ಕೊಟ್ಟು 11 ಗಂಟೆ. ಈ ಮೇಡಮ್ ಅವರು ಇನ್ನೂ ಬರ್ಕೊತ ಕೂತಾರ್ರಿ. ನನಗೆ ಇಟ್ಟು ಹೋಗ್ಯಾರ ಅಲ್ಲಿ ಅಡುಗೆ ಮನ್ಯಾಗ. ಪ್ಯಾನು ಲೈಟು ಚಾಲು. ಲೈಟ್ ಬಿಲ್ ಬರ್ತಾವ ನಾ ಯಾಕಲ್ಲಾಡ್ತೀನಿ. ಬಾರೋಪು ನೋಡಿ. ಎಟ್ಟು ಅವ್ರ ಹೊಟ್ಟಿಗೆ ಅವ್ರಿಗೆ ತಿನ್ಸಕ್ಕೆ ಎಷ್ಟು ಒದರ್ಬೇಕು, ಎಷ್ಟು ಇದು ಮಾಡ್ಬೇಕು ನೋಡಿ. ಕಾಲು ತೆಗಿಯೋ ಕಾಲಂದು. ನನಗಂತೂ ಅಷ್ಟೇ ಆಗೈತ್ರಿ. ನಾ ಊಟ ಮಾಡ್ತೀನಿ ಈಗ. ಸಾಕತ್ ನನಗೆ ಅವ್ರನ್ನ ಕರೆದು. ಈ ಸಾಹೇಬ್ರಿ ಇವತ್ತು ಜಗರ್ಣಿ ನಿದ್ದೆ ಮಸ್ತ್ ಆಗೈತಿ ಈಗ ಅಪ್ಪ ಮಕ್ಕಳದು. ಊಟ ಮಾಡೋಣ ಬರ್ರಿ. ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಟಮಾಟಿ ಸಾರು ಮಸ್ತ್ ಬೆಳ್ಳುಳ್ಳಿ ಜೀರಿಗೆ ಸಾಸ್ಮೆ ಟಮಾಟಿ ಮಸಾಲೆ ಖಾರ ಹಾಕಿ ಈ ಥರ ತಿಳಿಯಾಗಿ ಸಾರು ಮಾಡಿ ಈ ಥರ ಸಾರು ಜೊತೆಗೆ ಹಿಂಗತ್ತೆ ಒಂದು 4 ಹಪ್ಪಳದ ಜೊತೆಗೆ ಈ ಥರ ಒಂದು ಮೆಣಸಿನ್ಕಾಯಿ ಇದ್ಬಿಟ್ರೆ ಸ್ವರ್ಗ ನೋಡ್ರಿ ಈ ಥಂಡಿ ಮಳೆದಿಂದಾಗ. ಇವತ್ತು ಕುಡಿಯೋ ನೀರು ಬಂದಾವ. ಮತ್ತು ನೀರು ಬಂದುಬಿಟ್ಟೆ ನಾ ಎಕ್ಸ್ಟ್ರಾ ಇದ್ದು ಅರ್ಬಿ ಎಲ್ಲ ಒಗದಾಕ್ಬಿಡ್ತೀನಿ ರೀ. ಬೆಡ್ಶೀಟ್ ಅವನ್ನೆಲ್ಲನೂ ಕೂಡ ಒಗದಾಕಿನಿ. ಇಲ್ಲಿ ಜಾಗ ಇಲ್ಲ, ಈ ಕಡೆ ಪಿಲ್ಲೊಂದು ಹಾಸಿಗೆ ಅದೆಲ್ಲ ಹಾಕೀನಿ. ಸೊ ಒಗದು ಎಲ್ಲ ಈ ಕಡೆ ಹಾಕಿ ನೋಡ್ರಿ. ಇಷ್ಟು ಜಾಗಿನ್ಯಾಗ ಬಿಸಿಲೊಂದು ಮಸ್ತ್ ಬಿದ್ದೈತಿ. ಅದಕ್ಕೆ ಬೆಳಗ್ಗೆ ಒಗದು ಹಾಕೀನಿ. ಇಲ್ಲೊಂದು ಸಣ್ಣ ಸ್ಮಾಲ್ ಹಾಸಿಗೆ ಐತಿ, ಜಾಗ ಆಟಕ್ಕೈತಿ. ಮ್ಯಾಗ ಹೋಗಿ ಹಾಕಿ ಬರಬೇಕು. ಬಟ್ ಈಗ ಟೈಮ್ ಇಲ್ಲ. ಯಜಮಾನ್ರು ಕೆಲ್ಸಿಗೆ ಹೋಗ್ತಾರೆ, ಅವ್ರಿಗೆ ನಾಷ್ಟದಲ್ಲೇ ವ್ಯವಸ್ಥೆ ಮಾಡಬೇಕು. ಸೊ ಹಾಗಾಗಿ ಕುಡಿಯೋಕೇನು ಮನೆ ತುಂಬಿಟ್ಟಾರಿ. ನೀರು ಅದಾವು, ಬಾಂಡೆನೂ ಆಗ್ಯಾವ್ರಿ. ಮತ್ತು ನೀರು ಹೋಗ್ಯಾವ. ಈಗ ಮ್ಯಾಗ ಎರ್ಸಕತ್ತಾರ. ಮುಸ್ರಿ ಗಿಸ್ರಿ ಎಲ್ಲ ಸೈಡಿಗೆ ಇಟ್ಟೈತೆ ಅರ್ಜೆಂಟ್ನೊಳಗೆ. ಮೆಂತ್ಯ ಪಲ್ಯ ಸೋಸಿಟ್ಟೈತಿ, ರಾಜಗಿರಿ ಕೂಡ ಸೋಸಿ ತೊಳೆದಿಟ್ಟೈತಿ ನೋಡ್ರಿ. ಈಗ ಅವಲಕ್ಕಿ ಮಾಡೀನಿ. ನಾಷ್ಟ ಮಾಡೋಣ ಅಂತ ಬರ್ರಿ. ಯಜಮಾನ್ರಿ ಈಗ ಹಾಲು ತೊಗೊಂಡು ಬಂದಾರ. ಚಾಕ್ ಇಟ್ಬಿಡ ನನಗೆ. ಅವಸರದಾಗ ಪರೋಟ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಹಾಗೆ ಕ್ವಿಕ್ ಆಗಿನೇ ವಿಡಿಯೋ ತೊಗೊಂಡ್ಬಿಡ್ತೀನಿ. ಎಲ್ಲ ಮಾಡ್ಬೇಕಂತ ಐಡಿಯಾ ಇಟ್ಕೊಂಡು ಮಾಡ್ತಿರ್ತೀವಲ್ಲ, ಅದೊಂದು ಸರಿ ಆಗೋದೇ ಇಲ್ಲ. ಬಟ್ ಏನೂ ಐಡಿಯಾ ಇರಂಗಿಲ್ಲ. ಒಮ್ಮೆ ಸಡನ್ನಾಗಿ ಪ್ಲಾನ್ ಆಗುತ್ತಲ್ಲ, ಅದು ಲಗುಟ್ಟ ವರ್ಕೌಟ್ ಆಗುತ್ತಾ. ಅದು ನಂಗೆ ಭಾಳ ಸರಿ ಆಗೈತಿ. ನಿಮ್ಗೂ ಅದೇ ಥರ ಆಗಿತ್ತನ ಕಮೆಂಟ್ ಮಾಡಿಡ್ರಿ. ಈಗ ಏನೇನು ಹಾಕ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬರ್ರಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಜಾದಿಟ್ಟು, ಒಂದು ಸ್ವಲ್ಪ ಕಡ್ಲಿ ಹಿಟ್ಟು. ಅಂದ್ರೆ 1 ಬಟ್ಲ ಗೋಧಿ ಹಿಟ್ಟಿಗೆ ಅರ್ಧ ಬಟ್ಲ ಜಾದಿಟ್ಟ, ಅದ್ರ ಅರ್ಧ ಕಡ್ಲಿ ಹಿಟ್ಟು. ಓಕೆ, ಇದಕ್ಕೀಗ ಸ್ವಲ್ಪ ಅಜ್ವಾನ ಹಾಕ್ಕೊಳಮಂತ. ಭಾಳ ಬೇಡ್ರಿ, ಸ್ವಲ್ಪ. ಯಾಕಂದ್ರೆ ಇದು ನೋಡ್ರಿ ನೀವು ಎಷ್ಟು ಕಾಣತ್ತೆ. ಒಂದು 5-6 ಆಗ್ಬೋದೇನ, 5-6 ಅಥವಾ 7-8 ಅಥವಾ ಗೊತ್ತಿಲ್ಲ. ಮೆಂತ್ಯ ಪಲ್ಯ ರೀ. ಪಲ್ಯ ಮಾಡಿ ಉಳಿದಿತ್ತು, ಅದ್ರದ್ದು ಸ್ವಲ್ಪ ಕಟ್ ಮಾಡಿ ಹಾಕಕತ್ತೀನಿ. ಕೊತ್ತಂಬರಿನೂ ಕೂಡ ಕಟ್ ಮಾಡಿ ಹಾಕ್ತೀನಿ. ಹಂಗೆ ಎಳ್ಳು ರೀ, ಎಳ್ಳನ್ನು ಕೂಡ ಹಾಕಮಂತ. ಇದಕ್ಕೆ ಒಂದು ಚಿಟಿಗೆ ಅರಿಶಿಣ ಪುಡಿನೂ ಕೂಡ ಹಾಕಮಂತ. ಆಮೇಲೆ ಸ್ವಲ್ಪ ಖಾರನೂ ಕೂಡ ಹಾಕಮಂತ್ರಿ. ಕೆಂಪು ಖಾರ ಹಾಕಕತ್ತೀನಿ, ಸ್ವಲ್ಪ ಬಾಯಿ ತುಂಬ ಖಾರ ಇರಲಿ. ಅಲ್ಲ ಲಸನ್ ಪೇಸ್ಟ್ ಇದ್ರೆ ಹಾಕೋರಿ. ಸದ್ಯಕ್ಕೆ ನಂಗೆ ರೆಡಿ ಮಾಡೋಕೆ ಟೈಮ್ ಇಲ್ಲ. ಈ ಕೊತ್ತಂಬರಿ ಇಷ್ಟು ಕಟ್ ಮಾಡಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಮೆತ್ತಗೆ ನಾದ್ಕೊಂಬಿಡಮ್. ಓಕೆ, ನೀರಾಕಿ ವೈ ಆ ಚೀಲಾಗ ಹಾಕೊಂಡ್ಬಿಡ್ತೇನೆ ನೋಡಿದನು. ಗತ್ಲಿ ಡಬಲ್ ಕಮ್ಮಿನಾ ಕಸದ ಗಾಡಿ ಬಂದೈತೆ ನೋಡ್ರಿ. ಸ್ನೇಹ ಕಸ ಹಾಕಕ್ಕೆ ಹೋಗಳ. ಒಂದಿನ ಲಗುಟ್ ಬರ್ತಾವ, ಒಂದಿನ ಲೇಟಾಗಿ ಬರ್ತದ. ಹಂಗೆ ನೋಡ್ರಿ. ಅದು ನಮ್ಗೆ ಡಬ್ಬಿ ತುಂಬ ಬಂತಂದ್ರೆ ಬೇಸಾಗತ್ತೆ ರೀ. ಡಬ್ಬಿ ತುಂಬ ಬರ್ಲಿಕ್ಕಂದ್ರೆ ಒಂಥರ ಮನ್ಯಾಗ ಕಸ ಐತಾನು ದೊಡ್ಡ ಗುಡ್ ಇದ್ದಂಗೆ ನೋಡ್ರಿ ನಮಗಂತರು. ನಿಮಗೂ ಹಂಗ ಅಂತ ಅನ್ಕೋತೀನಿ. ಹಾಗೆ ಇಲ್ಲಿ ನೋಡಿರಿ ಫ್ರೆಂಡ್ಸ, ಸ್ವಲ್ಪ ಮೆಂತ್ಯ ಪರೋಟ ಎಷ್ಟಾಗ್ಯಾವ ಅಂದ್ರೆ ಎಣಿಸ್ತೀನಿ. 1 2 3 4 5 6 7 8 9 ಆಗ್ಯಾವ ರೀ. ಇನ್ನು 2-3 ಚಪಾತಿ ಅದ ನೋಡ್ರಿ. ಹಾಗಾಗಿನೇ ಸ್ವಲ್ಪ ಇವು ಕಡಿಮೆ ಮಾಡಿದೆ. ಇವು ಒಂದು ಮಾಡಿದಾಗ ಒಂದು ಉಳಿತಂದ್ರೆ ಸುಮ್ಮನೆ ಈ ವಾತಾವರಣಕ್ಕೆ ಒಂಥರ ಜಿಗಟ್ಟದಂಗೆ ಕೆಟ್ಟು ಬಿಡ್ತಾವ್ರಿ ಅವು ಲಗುಟ್ ಎಲ್ಲ ತುಟ್ಟಿ ಬದುಕು. ಇದಕ್ಕೆ ಕಾಂಬಿನೇಷನ್ ಅಂತಂದ್ರೆ ಉದ್ರಬೇಳೆ ಪಲ್ಯ, ಮೊಸರು, ಶೇಂಗಾ ಹಿಂಡಿ ಈ ಥರದ್ದು ಇರ್ತದೆ ರೀ. ಬಟ್ ರಾಜಗಿರಿ ಇತ್ತು, ಹಂಗಾಗಿ ರಾಜಗಿರಿ ಪಲ್ಯನ ಮಾಡಿ ನೋಡ್ರಿ ಸದ್ಯಕ್ಕೆ ನಾನು. ನೋಡಿ, ಸೂಪರ್ ಆಗೈತೆ ರಾಜಗಿರಿ ಪಲ್ಯ. ರಾಜಗಿರಿ ಪಲ್ಯ, ಚಪಾತಿ, ರೊಟ್ಟಿ ಇದು ಎಲ್ಲದಕ್ಕೂ ಸೂಪರ್ ರೀ ಕಾಂಬಿನೇಷನ್. ಈ ಚಪಾತಿನ ಅದಾವು, ಇವು ಪರೋಟನೂ ಅದಾವು. ಒಟ್ಟು ಹಿಂಗೆ ಸಾದಾ ಮಾಡೋಕ್ಕಿಂತ ಸ್ವಲ್ಪ ಮೆಂತ್ಯ ಅದು ಇತ್ತಲ್ಲ, ಅದಕ್ಕೆ ಈ ಥರ ಮಾಡಿ ನೋಡಿರಿ. ಯಾವಾಗಾರ ಒಂದು ಸ್ವಲ್ಪ
ಚೇಂಜ್ ಇರಲಿ ಟೇಸ್ಟಿಗೆ ಅಂತೇಳಿ ಈ ಜಳಕಕ್ಕೆ ನೀರು ಕಾಸಕ್ಕಿಟ್ಟಿನಿ. ನೀರು ಕೂಡ ಕಾಯ್ದಾವ ಆಲ್ರೆಡಿ. ಈ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ನೀರು ಬಂದಾವ ಅಂದ್ರೆ ನೀರು ಲಗುಟ್ ಹೋಗ್ಯಾವ್ರಿ ಫ್ರೆಂಡ್ಸ್. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತಾರ ನೋಡ್ರಿ. ಅಲ್ಲೆಲ್ಲ ತೆಗೆದು ಇದ್ರೊಳಗೆ ಹಾಕಬೇಕು. ಮಗಳಿಗೆ ನೆನಪಿಲ್ಲ ಹಂಗೆ ಹೋಗ್ಯಾಳ. ಸೊ ಇರಲಿ ಪರವಾಗಿಲ್ಲ. ಓಕೆ, ಇದು ಸಿಂಪಲ್ ಬ್ಲಾಗ್ ಆಗಿತ್ತು ಇವತ್ತಿಂದು. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಬಾಯ್. ಹಾಗೇ ಅವತ್ತಿನ ದಿನದ ಒಂದು ಸಂಜೆ ಮಾಡನೇ ಹೇಳ್ಬೋದು. ಪಿಲ್ಲೋಗ ಮತ್ತೆ ಉರಿ ಬಂದಿದ್ದು ರೀ. ಹಂಗಾಗಿ ಹಾಸ್ಪಿಟಲ್ಗೆ ಹೋಗಿದ್ವಿ ನಾವು. ಮೊನ್ನೆ ಒಂದು ಸರಿ ಹೋಗಿ ತೋರಿಸೋ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಗಿತ್ತು. ಮತ್ತು ಆಮೇಲೆ ಒಂದಿನ ಸಾಲಿ ಕಳಿಸಿದ್ನೆ. ಮತ್ತು ಸಾಲ್ಯಾಗ ಉರಿ ಬಂದವಂತೆ ಮೇಡಮ್ ಅವ್ರು ಫೋನ್ ಹಚ್ಚನೆ ಯಜಮಾನ್ರು ಮನೆಗೆ ಕರ್ಕೊಂಡು ಬಂದರು. ಸೊ ಹಾಗಾಗಿ ಮತ್ತೆ ಸಂಜೆ ಮಾಡಿ ದವಾಖಾನೆಗೆ ಹೋಗಿದ್ವಿ ನಾವು. ಭಾಳ ಗದ್ಲಿತ್ತು ನೋಡ್ರಿ ದವಾಖಾನೆಗಂತೂ. ಈಗ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಎಲ್ಲರಿಗೂ ಕೂಡ ಈ ವಾತಾವರಣ, ಈ ಹವಾ ಅನ್ನೋದೊಂದು ಸುಮಾರು ಅಂತಾರೆ ನೋಡ್ರಿ. ಹಂಗತೆ ಆಗ್ಬಿಟ್ಟೈತಿ ಈಗ. ಯಾವಾಗ ಮಳೆ ಬರ್ತಾವೆ, ಆಮೇಲೆ ಬಿಸಿಲು ಬೀಳುತ್ತಾ, ಎಲ್ಲ ಥರ ಮಿಕ್ಸ್ ವಾತಾವರಣ ಆಗ್ಬಿಟ್ಟೈತಿ. ಮತ್ತು ಪಿಲ್ಲನ್ ಕರ್ಕೊಂಡು ಯಜಮಾನ್ರು ಹೋಗಿದ್ರು. ಭಾಳ ಗದ್ಲೈತಿ. ನನಗೆ ಸ್ವಲ್ಪ ಕೆಲಸ ಐತಿ, ಅಷ್ಟು ತಾನು ನಿಂದ್ರಕ್ಕಾಗಲ್ಲ, ನೀನೇ ಬಾ ಅಂತಂದು ಮನೆಗೆ ಬಂದು ಮತ್ತು ನನಗೆ ಕರ್ಕೊಂಡೋಗಿ ಹಾಸ್ಪಿಟಲಿಗೆ ಬಿಟ್ಟರು. ಗದ್ಲಿತ್ತು ರೀ, ಕಂಡಪಟ್ಟಿ ಗದ್ಲಿತ್ತು. ಮತ್ತು ಅದೆಲ್ಲ ಕುಂತು ಅವನಿಗೆ ತೋರಿಸ್ಕೊಂಡು ಮತ್ತು ಮೆಡಿಸಿನ್ ಅದೆಲ್ಲ ತೊಗೊಂಡು ಯಜಮಾನ್ರಿಗೆ ಫೋನ್ ಹಚ್ಚಿದೆ. ಆಮೇಲೆ ನಮ್ಮ ಯಜಮಾನ್ರು ಕೂಡ ಬಂದರು ನೋಡ್ರಿ. ಯಾವಾಗಲೂ ಬಿಝಿ ಮನುಷ್ಯ ಅಂತಲೇ ಕರೆದು ಬಿಡ್ತೀನಿ. ಆ ಥರ ಬಿಝಿ ಅದಾರೆ ಯಜಮಾನ್ರು. ಬಂದರು ಮತ್ತು ನಿಮ್ಗೆ ಗೊತ್ತು, ನಾವಂತರೂ ಜಾಸ್ತಿ ಜನ ಇರುವಂಥ ನಮ್ಮ ಫ್ಯಾಮಿಲಿ. ಮೊದಲೆಲ್ಲ ಒಂದೇ ತಲೆಬಾಗಲಾಗ ಅಡ್ಡಾಡ್ತಿದ್ವಿ. ಇಷ್ಟಿಷ್ಟು ಜಾಗ ಇರ್ತಿತ್ತು. ಹಾಗಾಗಿ ಎಲ್ಲರಿಗೂ ಜಾಗ ಹತ್ತಾಕತ್ತದ. ಜನ್ರೇಷನ್ ಜಾಸ್ತಿ ದೊಡ್ಡದಾಗತ್ತದ ಅಂತೇಳಿ ಇವಾಗ ನಾವು ಕೂಡ ನಮ್ಮ ಜಾಗಿನೊಳಗೆ ಅಪಾರ್ಟ್ಮೆಂಟ್ ಆಗೈತಿ. ಮತ್ತು ಹೊರಗಡೆ ನಮ್ಮ ಯಜಮಾನ್ರು ಕೂಡ ನಿಂತಿದ್ರು ನೋಡ್ರಿ. ಸೊ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಬಾಜಿ ಹೊರಗಡೆ ತರಿಸಿದ್ದೆ ನಾನು. ಸ್ನೇಹ ಚಪಾತಿ ಒಲ್ಲೆ ಅಂದಳ್ರಿ. ಬರೀ ಪಲ್ಯ ಅನ್ನ ಊಟ ಮಾಡಾಕತ್ತಾಳ. ಯಾಕೋ ಒಂದು ಸ್ವಲ್ಪ ಬಾಯಿನೇ ರುಚಿ ಇಲ್ಲರಿ. ನನಗೂ ಒಂದು ಸ್ವಲ್ಪ ಯಾಕೋ ಲೈಟಾಗಿ ಉರಿ ಬಂದಂಗೆ ಆಗಿದ್ವು. ಏನಾದರೂ ಹಿಂಗೆ ಚಟಕ್ ಮಟಕ್ ಖಾರ ಉಪ್ಪು ತಿನ್ಬೇಕಂತ ಅನ್ಸಕತ್ತಿತ್ತು. ಹಾಗಾಗಿ ಮತ್ತು ಯಜಮಾನ್ರು ಫ್ರೆಂಡ್ ಜೊತೆಗೆ ಅಲ್ಲೇ ಊಟ ಮಾಡ್ತೀನಿ ಅಂತೇಳಿ ಆರ್ಡ್ರ್ ಎಲ್ಲ ತರಿಸಿದ್ರಂತ. ಮತ್ತು ನಾನು ಕೂಡ ನಮಗೂ ಒಂದು ಪಲ್ಯ ತೊಗೊಂಬರ್ರಿ ಹೊರ್ಗಂಡು ಅಂತ ಹೇಳಿದ್ದೆ. ಸೊ ಹಾಗಾಗಿ ಮತ್ತು ಅವರು ಊಟ ಮಾಡಿಕೊಂಡು ಮತ್ತೊಂಚೂರು ಪಲ್ಯ ಅದೆಲ್ಲ ಈ ಮಿಕ್ಕಿತ್ತಂತ ಈ ಕಡೆ ಒಂದು ಬಾಕ್ಸನ್ನು ತೊಗೊಂಡು ಬಂದಾರ. ಅವ್ರು ಕಾಜು ಕುರ್ಮಾ ತೊಗೊಂಡಿದ್ರು. ನಾವು ಪನ್ನೀರ್ ಬಜ್ಜಿ ತರಿಸಿದ್ವಿ. ಚಪಾತಿ ಮತ್ತು ಅನ್ನ ಮನ್ಯಾಗ ಮಾಡಿದ್ದೆ. ಎಷ್ಟು ದುಡಿದ್ರು ಕೂಡ ನಮ್ಗೆ ಸುಖ ಇಲ್ಲಾಂದ್ರೆ ಏನೂ ಉಪಯೋಗನೇ ಇಲ್ಲ ರೀ ಅದು. ಸೊ ಮೆಂತ್ಯದ್ದು ಪರೋಟ ಥರ ಇತ್ತಲ್ಲ, ಅದನ್ನೇ ಇತ್ತು, ಚಪಾತಿನೇ ಇತ್ತು. ಫೈನಲಿ ಯಜಮಾನ್ರು ಮತ್ತಿನ್ನ 2 ಚಪಾತಿ ಉಳಿದು ಅಂತ ತೊಗೊಂಡು ಬಂದಿದ್ರು ಅವ್ರು ಹೊರಗಡೆ ಫ್ರೆಂಡ್ ಜೊತೆ ಊಟ ಮಾಡ್ಕೊತಾ. ಸೊ ನಾನಿವಾಗ ಪರೋಟ ಮತ್ತು ಒಂದು ಸ್ವಲ್ಪ ಅನ್ನ ಪಲ್ಯ ಪಿಲ್ಲು ಉಣಿಸ್ತೀನಿ ರೀ. ಅದಕ್ಕೂ ಬಾಯಿ ಶೈನೇ ಇಲ್ಲ. ಮನೆಗೆ ಏನಾರ ಮಾಡ್ಬೇಕಂತೀನಿ, ಇಲ್ಲಿ ಬಿಡು ಮಮ್ಮಿ ಅದೇ ತರಿಸ್ಬಿಡು ಅಂದ ಪಿಲ್ಯ. ಹಾಗಾಗಿ ಮತ್ತು ಪನ್ನೀರ್ ಬಜ್ಜಿನೇ ತರಿಸಿ ನೋಡ್ರಿ. ಈಗ ಮತ್ತು ನಾವಂತರೂ ಹೊರಗಡೆ ಹೋಗೋದು ಕಡಿಮೆ, ಅದು ಇದು ಖರ್ಚು ಮಾಡೋ ಅಂತರೂ ನಮ್ದು ಇಲ್ಲೇ ಇಲ್ಲ. ಯಾವಾಗಾರ ಈ ಥರದ್ದಾದ್ರೂ ಮಾಡ್ಕೊಳ್ಳೇಬೇಕು. ನಮ್ಮ ಮಕ್ಳಿಗೆ ನಾವು ಮಾಡೋದ ಯಾರು ಮಾಡ್ಬೇಕು ಹೇಳ್ರಿ. ಎಷ್ಟೋ ಮಕ್ಕಳಿಗೆ ಭಾಳ ಪೇರೆಂಟ್ಸು ಹೈರಾಣ ಆಗ್ತಾರೆ. ಅಂದ್ರೆ ಪದೇ ಹಾಸ್ಪಿಟಲ್ಗೆ ಹೋಗೋದು, ಏನಾದರೂ ಖರ್ಚು ಈ ಥರ ಇದ್ದೇ ಇರ್ತಾವೆ. ಬಟ್ ನನ್ನ ಮಕ್ಕಳು ಅದು ಆ ಥರ ಕಿರಿಕಿರಿ ಏನಿಲ್ಲ. ಏನಿರುತ್ತೋ, ಏನು ಮಾಡ್ತೀವೋ, ಏನು ಕೊಡ್ತೀವೋ ಅದನ್ನೇ ತಿಂದು ಕುಂದಿರ್ತಾರೆ. ಟಿ ವಿ ಇಲ್ಲ ಅಂದರೂ ಕೂಡ ಅವ್ರಿಗೆ ಬೇಜಾರಿಲ್ಲ. ಅವರು ಇದ್ರೊಳಗೆ ಬ್ಯುಸಿ ಇರ್ತಾರೆ. ನಾನೇ ಒಮ್ಮೊಮ್ಮೆ ಮೊಬೈಲ್ದಾಗ ಕಾರ್ಟೂನ್ ಹಚ್ಚಿ ಕೊಟ್ಟಿರ್ತೀನಿ. ಸೊ ಈಗ ಪಿಲ್ಲು ಒಂದ್ಸನ್ ಬರ್ರಿ ತರ್ಸಿನಿ. ತಿಂಗಳಿಗೆ ನನ್ನ ಮಕ್ಳಿಗಂತೇಳಿ ಒಂದಿಷ್ಟು ಅಮೌಂಟ್ ಎತ್ತಿಡಾಕತ್ತೀನಿ ಸದ್ಯಕ್ಕೆ ನಾನು. ಹಾಗಾಗಿ ಹೊರಗಡೆ ಹೋಗೋದು ಆಗ್ಲಿಕ್ಕಂದ್ರೂ ಯಜಮಾನ್ರಿಗೆ ಅಮೌಂಟ್ ಹಾಕಿ ಮನೆಗೆ ತರಿಸಿ ಅವ್ರಿಗೆ ಊಟ ಮಾಡಿಸ್ತೇನೆ ಫ್ರೆಂಡ್ಸ್. ಓಕೆ, ಯಜಮಾನ್ರಂತೂ ತಿಂಗಳದಾಗ ಒಂದು 15 ದಿನ ಹೊರಗೆ ಊಟ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಜೊತೆಗೆ. ಅದು ಇದು ಏನೋ ಗೊತ್ತಿಲ್ಲ, ತುಂಬ ಸಿಕ್ಕಾಪಟ್ಟೆ ಜನ ಅದಾರೆ ಯಜಮಾನ್ರಿ ಫ್ರೆಂಡ್ಸ್. ಹೊರಗಡೆ ಅವ್ರು ಉಣ್ತಾರೆ ಫ್ರೆಂಡ್. ನಮಗೂ ಜೀವ ಇರೋಂಗಿಲ್ಲ, ನಮಗೂ ಉಣ್ಬೇಕು ತಿನ್ಬೇಕಂತ ಅನ್ಸಂಗಿಲ್ಲ. ನಾವೇನು ದಿನ ಹೋಗೋದಾಗಲ್ಲ ಅಂದರೂ ತಿಂಗಳಿಗೆ ಒಮ್ಮೆರೆ ಮಕ್ಳು ಕರ್ಕೊಂಡು ಏನಾರು ಕರ್ಕೊಂಡು ಫ್ಯಾಮಿಲಿಗಳು ಹೋಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ. ಬಟ್ ನೋಡೋಣ ಅಂತ ಮುಂದಿನ ದಿನದೊಳಗೆ ಅದನ್ನು ಕೂಡ ಮಾಡೋಣ. ಏ ಬಾಪು, ನಾನೇ ಕರ್ಕೊಂಡು ಹೋಗಿ ಬರ್ತಿದ್ದೀನಿ ರೀ. ಇವ್ರಿಗೆ ಏನಾರ ಇಷ್ಟು ಸ್ವಲ್ಪ ಚಟಕ್ ಪಟಕ್ ತಿನ್ಸ್ಕೊಂಬರ್ಬೇಕಂದ್ರೆ ಈ ವಾತಾವರಣಕ್ಕೆ ನನಗೆ ಒಲ್ಲೆ ಅನ್ಸುತ್ತೆ ಜೀವ ಹೋಗಕ್ಕೆ. ಬಾರೋ ಬಾ, ಅವನಿಗೆ ಉಣಿಸ್ತೀನಿ. ಓಕೆ, ಮುಂಜಾನೆ ಮತ್ತು ರೂಟೀನ್ ಅಂತೂ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವಾಗ ಸ್ವಲ್ಪ ಆರಾಮಂತ ಅನ್ಸೋದು ಪಿಲ್ಲುಗ. ವೈರಲ್ ಫೀವರ್ ಅಂತಲೇ ಹೇಳ್ಯಾರ. ಅದೇನು ದೊಡ್ಡ ತಲೆ ಕೆಡ್ಸ್ಕೊಳೋ ಮಾತೇನಿಲ್ಲ. ಬಟ್ ಆದ್ರೆ ಮಕ್ಕಳು ಆ್ಯಕ್ಟಿವ್ ಆಗಿರ್ಬೇಕು ರೀ. ಮನ್ಯಾಗ ಕೆಟ್ಟ ಕಿತಾಪತಿ ಮಾಡಿದ್ರು ಒಂದೊಂದು ಸರಿ ಬೈತಿರ್ತೀವಲ್ಲ,
ಅವಾಗ ಆರೋಗ್ಯವಾಗಿ ಇರ್ತಾರೆ. ಸೊ ಈಗ ಈ ಥರ ಸುಸ್ತಾಗಿ ಮೆತ್ತಗೆ ಕೊಂಡ್ರೆ ಏನೇ ಕಿಡಿಗಳು ಮಾಡಲಿ ಮಕ್ಕಳು ನಮ್ಗೆ ಒಂದು ಅಗದು ಹೆಚ್ಚಾಗಲಿ ನಮ್ಗೆ ದೌತ್ ಅದ್ರ ಪರವಾಗಿಲ್ಲ, ಮಕ್ಕಳು ಆ್ಯಕ್ಟಿವ್ ಆಗಿರ್ಲಪ್ಪ ನಂಗೆ ಅನಿಸ್ಬಿಡ್ತೈತಿ. ಆದರೆ ಅವರು ಎಲ್ಲ ನೀಟಿದ್ದಕ್ಕೆ ಏನಾದರೂ ಸ್ವಲ್ಪ ಮನೆಯಿಂದ ಅದು ಇದು ಆ ಕಡೆ ಈ ಕಡೆ ಮಾಡಿದ್ರೆ ಅಂದ್ರೆ ಸಿಟ್ಟು ಬರ್ತೈತಿ ವಾ ನಂಗೆ. ಹಂಗೆ ನೋಡ್ರಿ ಎಲ್ಲದಕ್ಕೂ ಸ್ಥಿರ ಇರಂಗಿಲ್ಲ ಈ ಮನ್ಸು. ನೋಡ್ರಿ ಅಣ್ಣಾರು ಇಲ್ಲಿ ಎರಡು ಚಂದ ಕೂತಾರೆ ಬಂದು. ಹಾಸಿಗೆ ಅಂತ ಮಾಮೂಲಿ ಬಿಸಿಲೊಂದು ಬಿದ್ದೈತ್ರಿ, ಮಾಡೋಣ ಆಗುತ್ತೆ ಎಲ್ಲ ಮಿಕ್ಸ್. ಈ ಆಷಾಢ ಶ್ರಾವಣ ಹಿಂಗೆ ಅಲ್ಲಿ ಸಣ್ಣ ಸಣ್ಣ ನಾಯಿ ಮರಿ ಅದ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ ನೋಡ್ರಿ. ಕ್ಯೂಟ್ ಅದ ನೋಡ್ರಿ. ನಾಯಿ ಕುನಿ ಸಾಕ್ಬೇಕಂದ್ರೆ ನಿಮ್ಮನ್ನ ಹೊರಗೆ ಹಾಕ್ಬೇಕು ನೋಡಿ. ನೀವೆಲ್ಲ ಹೋಗ್ತೀರಿ? ನೋಡ್ರಿ 3-4 ಅದಾವ. ಎಷ್ಟು ಚಂದ ಆಟ ಆಡಕತ್ತಾವ. ಎಷ್ಟು ಚಂದ ಆಟ ಆಡತ್ತ ನೋಡ್ರಿ. ನಡಿ ಅವ್ರು ನೋಡ್ಕೊತ ನಿಂತಾರೆ ಲೇಟ್ ಆಗ ಸಾಲಿಗೆ. ಅಷ್ಟಕ್ಕೆ ಏನು ಮಾಡಿದೇವಪ್ಪ ಇವತ್ತ? ಈ ಕಡೆ ಒಳ್ಳೆ ಹೇಳ್ಬೇಕು. ಬೋಲಾ बट मला ना मगाशी तुम्हीच आवाज दिला ना. बर बर चालते अप्पू. बर बर कुठे खाली का? बर बर चालते चालते. जा पिल घेऊन जा तिथं पैरीपाशी. ನಾಷ್ಟಕ್ಕೆ ಗಾಳಿಗೆ ನೋಡ್ರಿ ಹೆಂಗೆ ಹಸಿಗೆ ಒಳ್ಳೊಳ್ಳೆ ಬೀಳ್ತೈತಿ. ಇದು ನಂದು ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೀರಿ. ಚಹಾ ಕುಡ್ದು ಯಜಮಾನ್ರು ಕೂಡ ಕೆಲ್ಸಿಗೆ ಹೋದರು. ಈ ಸದ್ಯಕ್ಕೆ ಮತ್ತು ಬುತ್ತಿಗೆ ರೆಡಿ ಮಾಡಬೇಕು. ಸ್ನೇಹ ಹೋಗ್ಬೇಕು ಕೊಡ್ರಿ, ಪಿಲ್ಲು ಕಳ್ಸಲ್ಲ, ಇನ್ನೊಂದು 4 ದಿನ ಹೋಗಲಿ, ಸಾಲಿಗೆ ಬೇಡ. ಬಾಂಡೆಗಳಂತೂ ತಿಕ್ಕೈತ್ರಿ, ನೀರು ಬಂದಾಗ ಬಾಂಡೆ ತಿಕ್ಕಿದಾಗೈತಿ. ಈಗ ಬ್ಯಾಳೆ ಕುದಿಯಕ್ಕೆ ಇಟ್ಟೀನಿ, ಹಾಲು ಕೂಡ ಕಾದಾವು. ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡಬೇಕು. ಸೊ ಹಾಗಾಗಿ ಈ ಮೇಡಮ್ ಅವರು ಹಿಂಗೆ ಎತ್ತೆತ್ತಿಟ್ಬಿಡ್ತಾರೆ. ಸರಿ, ಆ ನೀರೆಲ್ಲ ಸೋರು ಒಟ್ಟುದು ಆಗ್ಬೇಕಲ್ಲ. ಸಬ್ಬಸಿ ಸೋಸಿ ತೊಳೆದು ಇಟ್ಟೀನಿ ರೀ. ಅದು ಕಟ್ ಮಾಡಬೇಕು. ಈಗ ಅದಕ್ಕಿಂತ ಬೆಳ್ಳುಳ್ಳಿ ಸುಲ್ಕೋಬೇಕು. ನೀರೆಲ್ಲ ಎಳ್ದಾವು. ಈಗೆಲ್ಲ ಈ ಥರದ ಹಸಿ ಕಾಯಿಪಲ್ಯ ತಿನ್ಬೇಕ್ರಿ. ಯಾಕಂದ್ರೆ ಈಗ ಸೀಸನ್ ಐತಿ, ಹಾಗಾಗಿ ಮಳೆ ಬರ್ತಿರ್ತೈತಲ್ಲ, ಫ್ರೆಶ್ ಇರ್ತೈತಿ. ಜಾಸ್ತಿ ಮಣ್ಣದು ಏನು ಇರೋಂಗಿಲ್ಲ. ಭಾಳ ಮಳೆ ಗಿಜಿ ಗಿಜಿ ಆದಂಗಾದ್ರೆ ಮತ್ತೆಲ್ಲ ಒಂಥರ ಹೊಲಸು ಇರ್ತೈತಿ. ಬಟ್ ಇವಾಗ ಅಷ್ಟು ಮಳೆ ಅಷ್ಟು ಇದಿಲ್ಲ, ಮಿಕ್ಸ್ ಇರೋ ವಾತಾವರಣ. ಬಟ್ ಚೆನ್ನಾಗಿ ಟೇಸ್ಟ್ ಇರ್ತೈತಿ ಈ ಸದ್ಯಕ್ಕೆ. ಒಂದೊಂದು ಹಣ್ಣಿನ ಸೀಸನ್ ಹೆಂಗೆ ಬರ್ತಾವೆ, ಮಾವಿನ ಹಣ್ಣು, ಪೇರು ಹಣ್ಣು, ಸೀತಾಫಲ, ಆ ಥರ ಈ ಕಾಯಿಪಲ್ಯ ಸೀಸನ್ ಆಗಿ. ಓಯವ್ವ ಇಟ್ಕೊಂತೇವೆ. ಬೇಳೆನ ಕೂಡ ಕುದ್ದದ್ರಿ. ಹಂಗೆ ಈಗ ಈ ಕಡೆ ಅವಲಕ್ಕಿ ಮಾಡಿದ ಕಡಾಗಿ ಒಳಗನೆ ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.